ಅಂಡ್ ತಮಾಸ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಚಾಮುಂಡಿ ಬೆಟ್ಟ ತೋರ್ಸೋಣ ಅಂತ ಬಂದಿದ್ದೀನಿ. ಮೈಸೂರಿನ ಜನತೆಗೆ ಏನೇ ಒಳ್ಳೇದನ್ಸಿದ್ರು ನಡಿರಿ ಮೊದಲು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತಾರೆ. ಹಂಗೆ ಏನೇ ಕೆಟ್ಟದಾದ್ರೂ ನಡಿರಿ ತಾಯಿ ಚಾಮುಂಡಿ ದರ್ಶನ ಮಾಡೋಣ, ಎಲ್ಲ ಸರಿ ಹೋಗುತ್ತೆ ಅಂತ ಅಂತಾರೆ. ನಾನಿವತ್ತು ಬೆಂಗಳೂರಿಂದ ಮೈಸೂರಿಗೆ ಬಂದು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರೆಲ್ಲ ಹಂಗೆ ಒಂದೊಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನ್ನ ಚಾನಲ್ ಕೂಡ ಗ್ರೋತ್ ಆಗುತ್ತೆ, ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೂಡ ಸಿಗುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ಬನ್ನಿ ಹಾಗೆ ಮೈಸೂರಿನ ಬಗ್ಗೆ ಮಾತಾಡ್ತಾ ಚಾಮುಂಡಿ ಬೆಟ್ಟನ ಹತ್ತುತ್ತಾ ಹೋಗೋಣ. ನಾವು ಬೆಂಗಳೂರಲ್ಲಿರೋರು ಮೈಸೂರಿಗೆ ಬಂದಾಗ ಮೈಸೂರಿನ ಜನತೆ ನೋಡಿ ಬಹಳನೇ ಜಲಸಾಗುತ್ತೆ. ನಾವು ಬೆಂಗಳೂರಿನ ಟ್ರಾಫಿಕ್ಕಲ್ಲಿ ಸೋತು ಸುಣ್ಣ ಆಗಿ ಬಳಲಿ ಬೆಂಡೋಗಿರ್ತೀವಿ. ಆದರೆ ಮೈಸೂರಲ್ಲಿ ಮಾತ್ರ ಯಾವುದೇ ರೀತಿ ಟ್ರಾಫಿಕ್ ಇರಲ್ಲ. ಒನ್ ಆಫ್ ದ ಕ್ಲೀನೆಸ್ಟ್ ಸಿಟಿ ನಮ್ಮ ಮೈಸೂರು. ಹೌದು ಸ್ವಾಮಿ. ಆ ವೈಡ್ ಆಗಿರೋ ರೋಡ್ಗಳು, ಆ ಸರ್ಕಲ್ಗಳು, ಒಂದೊಂದು ಸರ್ಕಲಲ್ಲೂ ಮಹಾರಾಜನ ಸ್ಟ್ಯಾಚುಗಳು. ಬೆಂಗಳೂರಲ್ಲಿರೋ ಅರ್ಧದಷ್ಟು ಜನ ಮೈಸೂರಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತ ಆಸೆ ಪಡ್ತಾರೆ. ಈ ಚಾಮುಂಡಿ ಬೆಟ್ಟ ಹತ್ತ ರೋಡ್ ಇದೆಯಲ್ಲ, ಇದನ್ನ ಲವರ್ ಸ್ಪಾಟ್ ಅಂತಾನೂ ಕರಿಬಹುದು. ಸಂಜೆ ಹೊತ್ತಲ್ಲಿ ಲವರ್ಸ್ಗಳು ಈ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ಉಭಯ ಕುಶಲೋಪರಿಗಳನ್ನ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಲವ್ಲಿ ಸ್ಟಾರ್ ಪ್ರೇಮ್ ಅವ್ರದ್ದೊಂದು ಸಾಂಗಲ್ ಬರುತ್ತೆ, ಚಾಮುಂಡಿ ಬೆಟ್ಟ ಇದೆ, ಕನಂಬಾಡಿ ಕಟ್ಟೆ ಇದೆ, ಲವ್ವಿಗೆ ಈ ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು 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 ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಬೆಂಗಳೂರಿಂದ ಮೈಸೂರಿಗೆ ಬರುವಾಗ ಒಂದು ಸ್ಟೋರಿ ಆಯ್ತು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಕಿತ್ತೋದ್ ನನ್ನ ಮಗ ಹರ್ಷ ಅಂತ. ಅವನು ಫೋನ್ ಮಾಡ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ರೆಡಿ ಆಗ್ಬಿಡು ಮಗ, ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ದ. ನಾನು ರೆಡಿಯಾಗಿ ಕಾಯ್ತಾ ಕೂತಿದ್ದೆ. ಆ ನನ್ನ ಮಗ ನನ್ನ ಬಂದು ಪಿಕ್ ಮಾಡೋ ಅಷ್ಟರಲ್ಲಿ 6:30 ಆಗೋಗಿತ್ತು. ಎಲ್ಲ ಗ್ಯಾಂಗಲ್ಲೂ ಇಂಥ ಒಬ್ಬ ಕಿತ್ತೋದವನು ಇರ್ತಾನೆ. ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಅವ್ರ ಹೆಸರನ್ನ ಕಮೆಂಟ್ ಮಾಡಿ. ಲೇಟ್ ಲತೀಫ್ ನನ್ನ ಮಕ್ಕಳು, ಜವಾಬ್ದಾರಿನೇ ಇರಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಿಮ್ಗೆಲ್ಲ ಗೊತ್ತಿರಂಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ರೋಡಿನ ಮುಖಾಂತರನೂ ಮೇಲೆ ಹೋಗ್ಬೋದು, ಹಾಗೆ ಮೆಟ್ಲುಗಳ ಮುಖಾಂತರನೂ ಮೇಲೆ ಹೋಗ್ಬೋದು. ಈ ಬೆಟ್ಟನ ಮೆಟ್ಲು ಮುಖಾಂತರ ಹತ್ಬೇಕು ಅಂದ್ರೆ 1000 ಮೆಟ್ಲುಗಳಿದೆಯಂತೆ. ಒಂದ್ಸಲ ಪುನೀತ್ ರಾಜ್ಕುಮಾರ್ ಅವ್ರು ಇಲ್ಲಿಗೆ ಬಂದಾಗ 1000 ಮೆಟ್ಲುಗಳನ್ನ ಬರಿಗಾಲಲ್ಲಿ ಹತ್ತಿದ್ರು. ಇವತ್ತಿಗೂ ಕೂಡ ಅಪ್ಪು ಅವ್ರನ್ನ ನೆನ್ಸ್ಕೊಂಡ್ರೆ ಬಹಳನೇ ಮನ್ಸಿಗೆ ನೋವಾಗುತ್ತೆ. ಅವ್ರದ್ದೊಂದು ಇಂಟರ್ವ್ಯೂ ಅಲ್ಲಿ ನೋಡಿದ್ದೆ, ಬಹಳನೇ ಫಾಸ್ಟ್ ಆಗಿ ಬೆಟ್ಟನ ಹತ್ತುತ್ತಾ ಇದ್ರಂತೆ. ಅಷ್ಟು ಫಿಟ್ ಆಗಿದ್ದಂತ ಅಪ್ಪು ಅವ್ರಿಗೆ ಹಿಂಗೆಲ್ಲ ಆಯ್ತು ಅಂತಾನೆ ನಂಬಕ್ಕಾಗಲ್ಲ. ಎಲ್ಲೋ ಚೆನ್ನಾಗಿದ್ದಾರೆ, ಯಾವುದೋ ಶೂಟಿಂಗಲ್ಲಿ ಬ್ಯುಸಿ ಇರ್ತಾರೆ ಅಂತಾನೆ ಅನ್ಸುತ್ತೆ. ಚಿನ್ನದಂತ ಸರಳ ವ್ಯಕ್ತಿಗೆ ಈ ರೀತಿ ಎಲ್ಲ ಆಗ್ಬಾರ್ದಿತ್ತು. ಬಿಡಿ, ಶೋ ಮಸ್ಟ್ ಗೋ ಆನ್. ಯಾರ್ಯಾರಿಗೆ ಸಾವನ್ನ ಆ ಭಗವಂತ ಎಲ್ಲೆಲ್ಲಿ ಇಟ್ಟಿರ್ತಾನೆ ಅಂತ ಯಾರಿಗೂ ಗೊತ್ತಿರಲ್ಲ. ಆ ಸಾವು ನಮ್ಮ ಹತ್ರ ಬಂದಾಗ ನಾವೇ ಇರೋದಿಲ್ಲ. ಒಟ್ನಲ್ಲಿ ವರ್ಷಕ್ಕೊಂದ್ಸಲ ಚಾಮುಂಡಿ ತಾಯಿಯ ದರ್ಶನ ಮಾಡ್ಕೊಂಡ್ ಬಂದ್ರೆ ಮನ್ಸಿಗೆ ಏನೋ ಒಂದು ನೆಮ್ಮದಿ. ನಾಡ ದೇವತೆಯಾದಂಥ ಚಾಮುಂಡಿ ತಾಯಿ ನನ್ನ ಸಬ್ಸ್ಕ್ರೈಬರ್ಸು ಮತ್ತೆ ವ್ಯೂವರ್ಸ್ಗೆಲ್ಲ ಒಳ್ಳೇದು ಮಾಡಲಿ. ಮೈಸೂರು ಪ್ಯಾಲೇಸಿಂದ ಚಾಮುಂಡಿ ಬೆಟ್ಟಕ್ಕೆ 12 ಕಿಲೋಮೀಟರ್ ಆಗುತ್ತೆ. ಕಾರಲ್ಲಿ ಹೋದ್ರೆ ಒಂದು 25 ನಿಮಿಷದ ಡ್ರೈವ್ ಆಗುತ್ತೆ. ರೋಡ್ ಮಾತ್ರ ಬಹಳನೇ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ಏನಾದ್ರೂ ಈ ಜಾಗಕ್ಕೆ ಹೋಗ್ಬಿಟ್ರೆ ಫಾಗ್ ಕವರ್ ಆಗಿರುತ್ತೆ. ನೋಡೋದಕ್ಕೆ ಈ ರೋಡ್ ಎಲ್ಲ ಸ್ವರ್ಗದಂಗೆ ಕಾಣಿಸ್ತಾ ಇರುತ್ತೆ. ಮೈಸೂರು ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ ಬಸ್ಗಳು ಕೂಡ ಇದೆ. ಬೆಟ್ಟದ ಮೇಲಿಂದ ಮೈಸೂರು ಸಿಟಿನ ನೋಡೋದೇ ಒಂದು ಖುಷಿ. ಸಂಜೆ ಟೈಮಲ್ಲಿ ಅರಮನೆಗೆ ಲೈಟ್ ಹಾಕ್ತಾರೆ. ಬೆಟ್ಟದ ಮೇಲಿಂದ ಸಿಟಿನ ನೋಡ್ತಾ ಮಧ್ಯದಲ್ಲಿರೋ ಅರಮನೆ ನೋಡ್ತಾ ಇದ್ರೆ ನಾನೇ ಭಾಗ್ಯವಂತ, ನಾನೇ ಪುಣ್ಯವಂತ ಈ ರೀತಿ ಅನ್ಸುತ್ತೆ. ನೈಟ್ ಟೈಮಲ್ಲಿ ಚಾಮುಂಡಿ ಬೆಟ್ಟದಿಂದ ಮೈಸೂರು ಪ್ಯಾಲೇಸು ಈ ರೀತಿ ಕಾಣಿಸುತ್ತೆ. ಸಂಜೆ ಟೈಮಲ್ಲಿ ಜನ ಬೆಟ್ಟದ ಮೇಲೆ ಹೋಗಿ ಈ ಅರಮನೆಯ ಲೈಟಿಂಗ್ನ ನೋಡೋದಕ್ಕೆ ಕಾಯ್ಕೊಂಡು ನಿಂತಿರ್ತಾರೆ. ಚಾಮುಂಡಿ ಬೆಟ್ಟದ ಕೆಳಗಡೆ 10 ವರ್ಷದ ಮುಂಚೆ ಎಲ್ಲ ಹೋಗುವಾಗ ಗದ್ದೆಗಳು ಕಾಣಿಸ್ತಾ ಇದ್ದವು. ಇವಾಗ ಆ ಗದ್ದೆಗಳೆಲ್ಲ ಮಾರ್ಪಾಡಾಗಿ ಲೇಔಟ್ಗಳಾಗೋಗಿದೆ. ಏನು ಮೈಸೂರಲ್ಲೂ ಇವಾಗ ಸೈಟ್ ರೇಟ್ನ ಮಾತಾಡ್ಸೋಕ್ಕೆ ಆಗಲ್ಲ. ಏನಾದರೂ ಆಗಲಿ
ಆದರೆ ಮೈಸೂರು ಮಾತ್ರ ಬೆಂಗಳೂರು ಥರ ಆಗದ್ ಬೇಡ. ಇವನೇನು ಬೆಂಗಳೂರು ಬಗ್ಗೆ ಬೈತಿದ್ದಾನೆ ಅಂತ ಅನ್ಕೋಬೇಡಿ, ನಮ್ಮ ಬೆಂಗಳೂರು ಕೂಡ ಮೈಸೂರು ಥರ ಕ್ಲೀನಾಗಿಲ್ವಲ್ಲ ಅಂತ ಬೇಜಾರು ಅಷ್ಟೇ. ಇವಾಗೇನು ನೀವು ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿಂದ ನಿಂತ್ಕೊಂಡು ಮೈಸೂರು ಸಿಟಿನ ನೋಡೋದಕ್ಕೆ ವಾಚ್ ಟವರ್ ಮಾಡಿದ್ದಾರೆ. ಆ ಕಡೆಯಿಂದ ಬರುವಾಗ ನಿಮಗೆ ಈ ಜಾಗನ ತೋರಿಸ್ತೀನಿ. ಈ ಜಾಗದಲ್ಲಿ ಡ್ರೈವ್ ಮಾಡೋದಕ್ಕೆ ಬಹಳನೇ ಖುಷಿ ಆಗುತ್ತೆ. ರೋಡ್ ಪಕ್ಕದಲ್ಲಿ ಹಚ್ಚ ಹಸಿರಿನಿಂದ ತುಂಬಿರುವಂಥ ಮರಗಳು, ಬಹಳನೇ ಅಚ್ಚುಕಟ್ಟಾಗಿರುವಂಥ ರೋಡು, ಬೆಳಗ್ಗೆ ಹೋಗಿರೋದ್ರಿಂದ ತಂಪಾದ ಗಾಳಿ, ನಮ್ಮ ಕಣ್ಣಿಗೆ ರಸದೌತಣ ಅಂತಲೇ ಹೇಳ್ಬೋದು. ಇಷ್ಟೊಂದು ಸುಂದರವಾಗಿರುವಂಥ ಬೆಟ್ಟದಲ್ಲಿ ನಮ್ಮ ಜನ ಕುಡಿಯೋದಕ್ಕೆ ಬರ್ತಾರೆ. ನಾನು ಅಬ್ಸರ್ವ್ ಮಾಡ್ದಂಗೆ ಕಾರ್ನ ಅಲ್ಲಲ್ಲೇ ನಿಲ್ಲಿಸಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಇಲ್ಲೊಂದು ಶಕ್ತಿಯುತ ದೇವರು ನೆಲೆ ನಿಂತಂಥ ಜಾಗ. ದಯವಿಟ್ಟು ಯಾರು ಈ ಜಾಗಕ್ಕೆ ಬಂದು ಡ್ರಿಂಕ್ಸ್ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಆ ಜಾಗದಲ್ಲಿರುವಂಥ ಧಾರ್ಮಿಕ ಆಚರಣೆಗಳಿಗೆ ಬೆಲೆ ಕೊಡಿ. ಇದು ಮೋಜು ಮಸ್ತಿ ಮಾಡೋಕ್ಕಿರೋವಂಥ ಜಾಗ ಅಲ್ಲ. ಇದು ಹಿಂದೂಗಳ, ಎಸ್ಪೆಷಲಿ ಕರ್ನಾಟಕದವ್ರು ಬಹಳನೇ ನಂಬುವಂಥ ಧಾರ್ಮಿಕ ಸ್ಥಳ. ಹಾಗೆ ಮಾತಾಡ್ತಾ ಬೆಟ್ಟದ ಮೇಲ್ಗಡೆ ಬಂದಿದ್ದೇ ಗೊತ್ತಾಗ್ಲಿಲ್ಲ. ಮೇಲ್ಗಡೆಗೆ ಬಂದಮೇಲೆ ದೇವಸ್ಥಾನದ ಹತ್ರ ಕಾರ್ನ ತಗೊಂಡು ಹೋಗೋಣ ಅಂತ ಪ್ರಯತ್ನ ಪಟ್ಟು, ಆದರೆ ಇಲ್ಲಿಂದ ನಮ್ಮನ್ನ ಅಲೋ ಮಾಡಲಿಲ್ಲ. ಇಲ್ಲಿ ಗೊತ್ತಿರೋರು ಅಥವಾ VIPs ಬಂದರೆ ದೇವಸ್ಥಾನದ ಹತ್ರಕ್ಕೆ ಹೋಗಿ ಕಾರ್ನ ಪಾರ್ಕ್ ಮಾಡ್ಬೋದು. ಬನ್ನಿ ಇವಾಗ ಹೋಗಿ ಪಬ್ಲಿಕ್ಕಿಗೆ ಇರೋವಂಥ ಕಾರ್ ಪಾರ್ಕಿಂಗಲ್ಲಿ ಕಾರ್ನ ಪಾರ್ಕ್ ಮಾಡೋಣ. ಇಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾತ್ರ ಬಹಳನೇ ಚೆನ್ನಾಗಿದೆ. ಈ ವಿಡಿಯೋದು ಲೆಂತ್ ಜಾಸ್ತಿ ಆಗ್ತಿರೋದ್ರಿಂದ ಚಾಮುಂಡಿ ಬೆಟ್ಟದ ಬಗ್ಗೆನೇ ಎಪಿಸೋಡ್ 2 ಮಾಡ್ತೀನಿ. ಆ ಎಪಿಸೋಡ್ 2 ವಿಡಿಯೋದಲ್ಲಿ ಚಾಮುಂಡಿ ಬೆಟ್ಟದ ಮೇಲ್ಗಡೆ ಇರುವಂಥ ಎಲ್ಲ ಜಾಗನೂ ತೋರಿಸೋ ಪ್ರಯತ್ನ ಮಾಡ್ತೀನಿ. ನಿಮ್ಗೇನಾದರೂ ನಾನು ಮಾಡೋ ವಿಡಿಯೋದಲ್ಲಿ ಸಜೆಷನ್ಸ್ ಕೊಡಬೇಕು ಅಂದರೆ ನಂದು ಸಾಫ್ಟ್ವೇರ್ ಗೌಡ್ರು ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ಅಲ್ಲಿ DM ಮಾಡ್ಬೋದು. ನೀವು ಕಳಿಸೋ ಪ್ರತಿಯೊಂದು ಮೆಸೇಜ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.